ಜೂನ್ 30ರವರೆಗೆ ಧಾರಾಕಾರ ಮಳೆ. ಸ್ನೇಹಿತರೆ, ಹೌದು, ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ ಮತ್ತು ಎಲ್ಲದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ವಿಡಿಯೋದ ಮುಖಾಂತರ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಒಂದಿಷ್ಟು ಜಿಲ್ಲೆಗಳಿಗೆ ಧಾರಾಕಾರ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಎಲ್ಲ ಜಿಲ್ಲೆಗಳಿಗೂ ತುಂಬ ಜನ ಕೇಳಿದ್ರಿ, ಈಗ ನಮ್ಮ ಜಿಲ್ಲೆಗಳಿಗೆ ಏನಾದರೂ ಮಳೆ ಗಿಳೆ ಬರುತ್ತಾ ಅಥವಾ ಇದೇ ರೀತಿ ಬಿಸಿಲು ಬಂದುಬಿಟ್ಟು ನಾವೇನು ಬರಗಾಲಾಗಿ ಹೋಗೋದು ಅನ್ನುವಂಥ ತುಂಬ ಜನ ಕೇಳಿದ್ರಿ. ನಾನು ಹೇಳ್ತೀನಿ ಕೇಳಿ, ಏನು ಮಾಡಬೇಕನ್ನುವಂಥದ್ದನ್ನು, ಬರಗಾಲ ಬರುವಂಥದ್ದು ಅಲ್ಲ. ಈಗ ಈ ಒಂದು ಏನೋ ಮಳೆಗಾಲ ಇಲ್ಲದ ಸಮಯದಲ್ಲೂ ಬೇಸಿಗೆಗಾಲದಲ್ಲೂ ಕೂಡ ಆ್ಯಂಡ್ ಮಳೆಗಾಲ ಇದ್ದಾಗಲೂ ಕೂಡ ಬಿಸಿಲು ಬರ್ತಾಯಿದೆ ಅಂತಂದರೆ ಏನು ಕತೆ ಅಲ್ವಾ? ಈಗ ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ, ಅದು ಇದು ಓಕೆ. ಇದರಲ್ಲೂ ಕೂಡ ಈ ಒಂದು ಮಳೆ ಇಲ್ಲ, ಏನಿಲ್ಲ, ಈ ಒಂದು ಮಳೆಗಾಲದಲ್ಲೂ ಕೂಡ ಈ ರೀತಿ ಪ್ರಾಬ್ಲಮ್ ಅಂದರೆ ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನರು ಕೇಳ್ತಾ ಇರುವಂಥದ್ದು. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈಗ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಸಿಂಪಲ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಉಷ್ಣಾಂಶ ಜಾಸ್ತಿ ಆದರೆ, ಈ ರೀತಿ ಪ್ರಾಬ್ಲಮ್ ಆದರೆ ಇದಕ್ಕೆ ಏನು ಕಾರಣ, ಇದಕ್ಕೆ ಪ್ರಾಬ್ಲಮ್ ಏನು, ಇಲ್ಲಿ ಸೊಲ್ಯೂಷನ್ನೇ ಇಲ್ವಾ ಇದಕ್ಕೆ? ಅಂದರೆ ಇನ್ನೊಂದು ವರ್ಷವೂ ನಾವು ಹಿಂಗೆ ಬರಗಾಲ ಬಂದುಬಿಟ್ಟು ಹೋಗುವಂಥದ್ದು ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು ಅಲ್ವಾ? ಹಾಗಾಗಿ ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳ್ತೀನಿ ಕೇಳಿ. ನೀವೇನು ಮಾಡಬೇಕು, ನೀವೇನು ಮಾಡಬಾರ್ದು, ಆ್ಯಂಡ್ ಈ ಒಂದು ಮಳೆ ಬಂದಾಗ ಅಥವಾ ಮಳೆ ಬರದೇ ಇದ್ದಾಗ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಈಗ ಮಳೆ ತುಂಬ ಜನ ಕೇಳಿದ್ದೀರ. ಈಗ ಮಳೆ ಬಂದರೆ ಹಂಗಾಗ್ಬಿಡತ್ತೆ, ಹಿಂಗಾಗ್ಬಿಡತ್ತೆ, ಮಳೆ ಬಂದಿಲ್ಲ ಅಂತಂದ್ರೆ ಕೂಡ ದೊಡ್ಡ ಟೆನ್ಷನ್ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಮಳೆ ಬಂದರೂ ಕೂಡ ಪ್ರಾಬ್ಲಮ್, ಮಳೆ ಬರದೇ ಇದ್ರೂ ಕೂಡ ಪ್ರಾಬ್ಲಮ್. ಹೌದು ಅಲ್ವೇಳಿ? ನಮ್ಮೆಲ್ರಿಗೂ ಕೂಡ, ನಾನು ನಿಮ್ಗೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ಕೂಡ ಮಳೆ ಬಂದರೆ ನಮಗೆ ಮಳೆ ಜಾಸ್ತಿ ಆಗ್ತಾಯಿದೆ ಸರ್, ಈಗ ಪ್ರವಾಹ ಬರ್ತಾಯಿದೆ, ಕೊಚ್ಕೊಂಡು ಹೋಗ್ತಾಯಿದೆ ಅಂತ. ಮಳೆ ಬಂದಿಲ್ಲ ಅಂತಂದರೆ ಸರ್ ಮಳೆನೇ ಬಂದಿಲ್ಲ ಅಂತ. ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಎಲ್ಲದೂ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ? ಹಾಗಾಗಿ ಆದರೆ ಮಳೆ ಬರದೇ ಇದ್ದರೆ ಅದು ದೊಡ್ಡ ಪ್ರಾಬ್ಲಮ್. ಹಾಗಾಗಿ ಈ ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ಮಳೆ ಯಾವಾಗ ಬರುತ್ತೆ, ಮಳೆ ಬರ್ತಾ ಇಲ್ಲ, ಮಳೆ ಯಾವಾಗ ಬರುತ್ತೆ ಹೇಳಿ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಅಂದರೆ ನೀವು ಕೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ತಪ್ಪಲ್ಲ, ಮಳೆ ಬರ್ತಾ ಇಲ್ಲ ಅಲ್ವಾ? ಈಗ ಮಳೆ ಬರ್ತಾ ಇಲ್ಲ, ಪ್ರಾಬ್ಲಮ್ ಇದೆ, ಮಳೆ ಬರ್ತಾ ಇಲ್ಲ ಅಂತಂದಾಗ ನಾವು ಯಾವ ರೀತಿಯಲ್ಲಿ ಮಳೆಯನ್ನು ಪಡೆದುಕೊಳ್ಳುವಂಥದ್ದು, ಮಳೆ ಬಂದಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಈಗ ಮಳೆ ಬಂದಿಲ್ಲ, ಮಳೆ ಬರದೇ ಇರೋದಕ್ಕೆ ಕಾರಣ ಏನು, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಮಳೆ ಬರದಿದ್ದಕ್ಕೆ ಕಾರಣ ಏನಪ್ಪ ಅಂತಂದರೆ ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ, ಮರ ಗಿಡಗಳನ್ನು ನಾವು ಕಡಿತಾ ಇದ್ದೀವಿ. ಮರ ಗಿಡಗಳನ್ನು ನಾವು ಕಡಿತಾ ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಆ ಉಷ್ಣಾಂಶ ಜಾಸ್ತಿಯಾಗಿ ಮಳೆ ಬರ್ತಾ ಇಲ್ಲ ಅಲ್ವಾ? ಹಾಗಾಗಿ ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಹಾಗಾಗಿ ಒಂದಿಷ್ಟು ಪ್ರಾಬ್ಲಮ್ ಅದಕ್ಕೆ ಅಯ್ಯೋ ನಮ್ಗೆ ಆಗ್ತಾ ಇಲ್ಲ ಅನ್ನುವಂಥದ್ದಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಮಳೆ ಬರ್ತಾ ಇಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಂಡು ನಮಗೆ ಬರ್ತಾ ಇಲ್ಲ, ಮಳೆ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅನ್ನುವಂಥದ್ದಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಬರೋದಕ್ಕೆ ಕಾರಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ. ನಮ್ಮ ಒಂದು ನಿಮ್ಮೆಲ್ರಿಗೂ ಗೊತ್ತಿದೆ, ಉಷ್ಣಾಂಶ ನಮ್ಮ ಒಂದು ಕರ್ನಾಟಕದಲ್ಲಂತೂ ಜಾಸ್ತಿ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಉಷ್ಣಾಂಶ ಇದೆ. ಅಂದರೆ ನಿಮಗೆ ಇಲ್ಲಿ ಮೋಡನೇ ಇಲ್ಲ, ಬರೀ ಆಕಾಶ ಅನ್ನುವಂಥದ್ದು ಖಾಲಿ ಇದೆ. ಈ ರೀತಿ ಪ್ರಾಬ್ಲಮ್ ಆದರೆ ಭಾರಿ ಕಷ್ಟ. ಹಾಗಾಗಿ ಮಳೆ ಬರದೇ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ನಾನು ಹೇಳುವಂಥದ್ದು, ಮಳೆ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಮಳೆ ಬರಬೇಕು ಅಲ್ವಾ? ಹಾಗಾಗಿ ಇದು ನಾವು ಮಳೆ ನೀರನ್ನು ಕೊಯ್ಲನ್ನು ಮಾಡಬೇಕಾಗ್ತದೆ. ತುಂಬ ಜನ ನಾನು ಹೇಳ್ತಾ ಇದ್ದೆ, ಮಳೆ ನೀರು ಕೊಯ್ಲು ಅಂತಂದರೆ ಎಲ್ರಿಗೂ ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಮಳೆ ನೀರನ್ನು ಸಂಗ್ರಹಣೆ ಮಾಡಬೇಕಾಗ್ತದೆ. ಅದು ಮಳೆ ಬರುವಾಗ ನಾವು ಮಳೆ ಬರುತ್ತೆ, ಇನ್ನೂ ಜಾಸ್ತಿ ಮಳೆ ಬರುತ್ತೆ ಅಂತ ಸುಮ್ಮನೆ ಇರ್ತೀವಿ. ಅದೇ ನಮ್ಮ ದೊಡ್ಡ ತಪ್ಪಾಗ್ತದೆ. ಹಾಗಾಗಿ ಮಳೆ ನೀರು ಸಂಗ್ರಹವನ್ನು ಮಾಡಲೇಬೇಕಾಗ್ತದೆ. ಮಳೆ ನೀರು ಸಂಗ್ರಹ ಮಾಡಿದ್ಮೇಲೆ ನಮಗೆ ಹಿಂಗಾಗುತ್ತೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಹಾಗಾಗಿ ಮಳೆ ನೀರು ಸಂಗ್ರಹವನ್ನು ಮಾಡಲೇಬೇಕಾಗ್ತದೆ. ಇದು ತುಂಬ ಇಂಪಾರ್ಟೆಂಟ್, ಕರೆಕ್ಟ್. ಮಳೆ ನೀರು ಸಂಗ್ರಹವನ್ನು ಮಾಡಲೇಬೇಕು. ಮಳೆ ನೀರು ಸಂಗ್ರಹ ಮಾಡಿಬಿಟ್ರೆ ಅದಕ್ಕೆ ಹೇಳುವಂಥದ್ದು ಮಳೆ ನೀರು ಕೊಯ್ಲು ಅನ್ನುವಂಥದ್ದು ಅಲ್ವಾ? ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಮಳೆ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಅಥವಾ ಮಳೆ ಬಂದಿಲ್ಲ ಅಂತ ನಮಗೆ ಮಳೆನೇ ಬರ್ತಾ ಇಲ್ಲ, ಮಳೆನೇ ನಮಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡ್ತೀರ. ನಾನು ಎಲ್ರಿಗೂ ಹೇಳುವಂಥದ್ದು, ಮಳೆ ಬಂದಿಲ್ಲ ಅಂತಂದರೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಮಳೆ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ.
ಮಳೆ ಬಂದಿಲ್ಲ ಅಂತಂದರೆ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದ್ರೆ ಒಂದು ಮಳೆ ನೀರು ಕೊಯ್ಲು ಆ್ಯಂಡ್ ಮರ ಗಿಡಗಳನ್ನು ಜಾಸ್ತಿ ನೆಡಬೇಕಾಗ್ತದೆ. ನಮ್ಮ ಮುಂದಿನ ದಿನಗಳಲ್ಲಿ ಮರ ಗಿಡಗಳನ್ನು ಜಾಸ್ತಿ ನಡುವಂಥ ತುಂಬ ಮುಖ್ಯ. ಅದು ಒಂದೆರಡು ನಟ್ಬಿಟ್ಟು ನಾವು ಮರ ನಟ್ವಿ ಅಂತ ಹೇಳೋದಲ್ಲ. ಸಿಂಪಲ್ ಆಗಿ ಏನಿಲ್ಲ ಅಂತಂದರೂ ಕೂಡ ನೀವು ಕಮ್ಮಿ ಅಂತಂದರೂ ಕೂಡ ನೀವು ಮರ ಗಿಡಗಳನ್ನು ಸಾವಿರ ಮರ ಗಿಡಗಳನ್ನ ನೆಡಬೇಕಾಗ್ತದೆ. ಯಾಕಂತಂದರೆ ಈಗಿನ ಒಂದು ಸಿಚುವೇಷನ್ನಲ್ಲಿ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಏನು ಯಾವ ಲೆವೆಲಿಗೆ ಅಂತಂದರೆ ಮರ ಒಂದು ಚೂರು ಇಲ್ಲ, ಮರಗಳನ್ನೆಲ್ಲ ಕಡಿದು ನಾವೇ ಅದನ್ನು ಇದು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಮಳೆ ನೀರು ಕೊಯ್ಲನ್ನು ಮಾಡಬೇಕಾಗ್ತದೆ. ಆ್ಯಂಡ್ ಅದ್ರ ಜೊತೆಗೇ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ನಮ್ಗಂತಂದ್ರೆ ಅದನ್ನು ನಾವೇ ಮಾಡ್ಕೊಂಡಿರುವಂಥದ್ದು, ಮನುಷ್ಯರೇ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಅದನ್ನು ನಾವೇ ಸರಿ ಮಾಡಬೇಕಾಗ್ತದೆ. ನಾವು ಹೆಂಗೆ ಸರಿ ಮಾಡುವಂಥದ್ದಂದರೆ ಮರವನ್ನು ಜಾಸ್ತಿ ನೆಡಬೇಕಾಗ್ತದೆ. ಮರ ಗಿಡಗಳನ್ನು ಜಾಸ್ತಿ ನಟ್ಟು ಮರ ಗಿಡಗಳು ಜಾಸ್ತಿ ಇದ್ದಾಗ ಮಾತ್ರ ಮಳೆ ಬರುತ್ತೆ ಅಲ್ವಾ. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆರಾಮ್ಸೆ ಇನ್ನೊಂದು 15 ದಿನಗಳಲ್ಲಿ ಆರಾಮ್ಸೆ ಮಳೆ ಬರುವಂಥ ಎಲ್ಲ ಚಾನ್ಸ್ ಇದೆ. ಆರಾಮ್ಸೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಬಿಡಿ. ಯಾಕಂತಂದರೆ ಹವಾಮಾನ ಇಲಾಖೆ ಆ ರೀತಿ ಹೇಳ್ತಾ ಇದೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ.